Hi everyone, this is Hema Raj Designer. Welcome to Free Fashion Designing Classes. ಇವತ್ತು ನಾವು ವಾಟರ್ ಕಲರ್ ಟೆಕ್ನಿಕ್ಸ್ನ ತಿಳ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್. ಅದರಲ್ಲಿ ಮೊದಲನೇ ಟೆಕ್ನಿಕ್ ಬಂದು ವೆಟ್ ಆನ್ ವೆಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಕಲರ್ನ ಸ್ಟಡಿ ಮಾಡೋಣ ನಾವು ಸ್ಟೆಪ್ ಬೈ ಸ್ಟೆಪ್. ನಾನು ಹೇಳಿದ್ದೆ ಅಲ್ವಾ ಪ್ರಿವಿಯಸ್ ಕ್ಲಾಸಲ್ಲಿ 5 ಸ್ಟೆಪ್ಸ್ ಇದೆ. ಅದನ್ನು ಇನ್ನೂ ತುಂಬ ಸ್ಟೆಪ್ಸ್ ಇದೆ, 15 ಸ್ಟೆಪ್ಸ್ ಇದೆ. ಬಟ್ ನಾನು ನಾರ್ಮಲಾಗಿ ಯೂಸ್ ಮಾಡುವಂತಹ 5 ಸ್ಟೆಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ಬಾಡಿ ಬ್ಲಾಕ್ನ ಹೇಗೆ ಫ್ಲ್ಯಾಟ್ ಫಿಗರಿಗೆ, ಫ್ಲ್ಯಾಟ್ ಸ್ಕೆಚಸ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದು ತಿಳಿಸ್ಕೊಟ್ಟಿದ್ದೆ, ನಿಮಗೆಲ್ಲ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಎಗೈನ್ ಸೇಮ್ ಪ್ರೊಸೆಸ್ಸಲ್ಲಿ ನಿಮ್ಮ ಒಂದು ಬಾಡಿ ಬ್ಲಾಕ್ ಮೆಷರ್ಮೆಂಟ್ ಏನಿದೆ, ಜಸ್ಟ್ ನೆಕ್ಕಿಂದ ನಮ್ಮ ಒಂದು ವೆಸ್ಟ್ ಪಾಯಿಂಟ್ವರೆಗೂ 2 ಇಂಚಸ್ಸಲ್ಲಿ ಒಂದು ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದರ ಎಗೈನ್ ಸೈಡಲ್ಲಿ ಕಲರ್ ವ್ಯಾಲ್ಯೂ ಗೊತ್ತಾಗಬೇಕು. ಅದರಿಂದ 2x2 ಇಂಚಲ್ಲಿ 6 ಬಾಕ್ಸಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. 2 ಗ್ಲಾಸ್ ವಾಟರ್ ತೊಗೊಳ್ಳಿ. ಒಂದರಲ್ಲಿ ಬ್ರಷಸ್ನ 15 ಮಿನಿಟ್ಸ್ ಮುಂಚೆ ಡಿಪ್ ಮಾಡ್ಕೊಳ್ಳಿ. ಒಂದರಲ್ಲಿ ಕ್ಲಿಯರ್ ಆಗಿರುವಂತಹ ವಾಟರ್ ಇರಬೇಕು. ನಿಮ್ಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಶೇಪ್ಸ್ನ ಈ ರೀತಿ ಫಸ್ಟು A4 ಶೀಟಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಟೆಸ್ಟ್ ಮಾಡಬೇಕು. ವೆಟ್ ಆನ್ ವೆಟ್ ಪ್ರೋಸೆಸ್ ಅಂತ ಹೇಳಿದ್ರೆ, ಮೊದಲು ಯಾವುದಾದ್ರೂ ಒಂದು ಡ್ರಾಯಿಂಗ್ನ ಮಾಡಿಕೊಂಡು ಅದಾದ ನಂತರ ಒಂದು ಲೇಯರ್ ವಾಟರ್ನ ಅಪ್ಲೈ ಮಾಡ್ತೀವಿ. ವೆಟ್ ಬ್ರಷಲ್ಲಿ ಒಂದು ಪೇಪರಲ್ಲಿ ಒಂದು ಲೇಯರ್ ವಾಟರ್ನ ಅಪ್ಲೈ ಮಾಡಿ ಎಗೈನ್ ವೆಟ್ ಇರುವಂತಹ ಒಂದು ಡ್ರಾಪ್ ವಾಟರ್ ಕಲರ್ನ ನಾವು ಯೂಸ್ ಮಾಡಿದಾಗ ವೆಟ್ ಆನ್ ವೆಟ್ ಎಫೆಕ್ಟ್ ಏನಿರುತ್ತೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನಿಲ್ಲಿ ಒಂದು ಡ್ರಾಪ್ ಕಲರ್ನ ಒಂದು ಡ್ರಾಪ್ ವಾಟರ್ನ ಮಿಕ್ಸ್ ಮಾಡಿ ಕಲರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಟ್ರಯಲ್ ನೋಡ್ತಾ ಇದ್ದೀನಿ. ಇದು ಕಲರ್ ಹ್ಯೂ ಅಂತ ಹೇಳ್ಬೋದು. ಕ್ಲೀನಾಗಿ ನಿಮಗೆ ಒಂದು ಶೇಡ್ ಕ್ಲಿಯರಾಗಿ, ಸ್ಮೂತ್ ಟೆಕ್ಸ್ಚರ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ಮೂತಾಗಿ ಬರ್ತಾ ಇದೆ, ಚೆಕ್ ಮಾಡಿ. ವೆಟ್ ಆನ್ ವೆಟ್ ಪ್ರೋಸೆಸ್ಸಲ್ಲಿ ಡಾರ್ಕರ್ ಟು ಲೈಟರ್ ಶೇಡ್ ಕ್ರಿಯೇಟ್ ಮಾಡ್ಬೋದು, ಲೈಟರ್ ಟು ಡಾರ್ಕರ್ ಶೇಡ್ ಕ್ರಿಯೇಟ್ ಮಾಡ್ಬೋದು ಒಂದೇ ವಾಟರ್ ಕಲರಲ್ಲಿ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಕಲರ್ನ ಮಿಕ್ಸ್ ಮಾಡೋದಿಲ್ಲ, ಜಸ್ಟ್ ವಾಟರಲ್ಲೇ ಪ್ಲೇ ಮಾಡ್ತೀವಿ. ವೆಟ್ ಆನ್ ವೆಟ್ ಪ್ರೋಸೆಸ್ ಕಂಪ್ಲೀಟು ವೆಟ್ ಪ್ರೋಸೆಸ್ ಮೇಲೇ ನಾವು ಎಗೇನ್ ವೆಟ್ ಕಲರ್ನ ಯೂಸ್ ಮಾಡಿದಾಗ ಯಾವ ರೀತಿ ಒಂದು ಎಫೆಕ್ಟ್ ಬರುತ್ತೆ ಅಂತ ಕಂಡುಹಿಡಿಯೋದೇ ವೆಟ್ ಆನ್ ವೆಟ್ ಪ್ರೋಸೆಸ್. ಫ್ಯಾಷನ್ ಹಿಲ್ ಸ್ಟೇಷನಲ್ಲಿ ವಾಟರ್ ಕಲರ್ ಪ್ರೋಸೆಸ್ ಏನಿರುತ್ತೆ ಅದು ಡಿಫ್ರೆಂಟ್ ಟೈಪ್ಸ್ನ ತಿಳ್ಕೊಳ್ಳೋದು ತುಂಬಾ, ಸ್ಟಡಿ ಮಾಡೋದು ಕಲರ್ಸ್ನ ಇಂಪಾರ್ಟೆಂಟ್ ಆಗುತ್ತೆ. ಎಗೈನ್ ನಾನಿಲ್ಲಿ ಡ್ರಾಯಿಂಗ್ ಶೀಟ್ ತೊಗೊಂಡು ಒಂದು ಬಾಕ್ಸಲ್ಲಿ ಆಲ್ರೆಡಿ ಇದು ಸ್ವಲ್ಪ ಕಲರ್ ರೆಡ್ ಶೇಡ್ ಇದರಿಂದ ಬ್ರಷ್ ನಾನು ನೀಟಾಗಿ ವಾಶ್ ಮಾಡಿರಲಿಲ್ಲ, ಅದೇ ಸ್ಪ್ರೆಡ್ ಆಗಿಬಿಟ್ಟಿದೆ. ನಾನಿಲ್ಲಿ ತೋರಿಸ್ತಾ ಇರೋದ್ರಿಂದ ತಲೆ ಕೆಡಿಸ್ಕೋಬೇಡಿ ನೀವು. ಖಾಲಿ ಬಾಕ್ಸಿಗೆ ನೀವು ವಾಟರ್ನ ಕಂಪ್ಲೀಟಾಗಿ ಒಂದು ಲೇಯರ್ ಅಪ್ಲೈ ಮಾಡಿಕೊಂಡು ಇಲ್ಲಿ ಟ್ರಯಲ್ ನೋಡಬೇಕು. ನೋಡಿ ಈ ರೀತಿ ಕಂಪ್ಲೀಟಾಗಿ ಲೇಯರ್ ಟು ಲೇಯರ್ ಹಾರಿಜೆಂಟಲಲ್ಲಿ ಟ್ರೈ ಮಾಡಿದ್ರೆ ಸ್ಟ್ರೋಕ್ಸ್ನ ಹಾರಿಜೆಂಟಲಲ್ಲೇ ಕಂಪ್ಲೀಟ್ ಮಾಡಬೇಕು. ವರ್ಟಿಕಲಲ್ಲಿ ಟ್ರೈ ಮಾಡಿದ್ರೆ ವರ್ಟಿಕಲಲ್ಲೇ ಕಂಪ್ಲೀಟ್ ಮಾಡಬೇಕು. ಮೂಮೆಂಟ್ಸ್ ತೊಗೊಳಕ್ಕಾಗಿಲ್ಲ ಅಂದರೆ ಶೀಟ್ನ ಉಲ್ಟಾ ಮಾಡಿಕೊಂಡು ನೀವು ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ ಬಾಕ್ಸನ್ನು. ಟೋಟಲ್ 6 ಬಾಕ್ಸಲ್ಲಿ ಹ್ಯೂ ಇಂದ, ಅಂದರೆ ಹ್ಯೂ ಅಂದರೆ ಡಾರ್ಕ್ ಕಲರ್ ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ ಅಲ್ವಾ, ಎಲ್ಲರಿಗೂ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಹ್ಯೂವಿಂದ ಫಸ್ಟ್ ಸ್ಟೆಪ್ಪು ಡಾರ್ಕರ್ ಟು ಮೀಡಿಯಮ್ ಲೈಟ್, ಅದಾದ ನಂತರ ಲೈಟ್ ಟು ಲೈಟ್, ಆ ರೀತಿ ಕಲರ್ ಶೇಡ್ನ ನೀವು ಕ್ರಿಯೇಟ್ ಮಾಡಬೇಕು. ನಾನಿಲ್ಲಿ ಡಾರ್ಕ್ ಶೇಡಿಂದ ಮೀಡಿಯಮ್ ಲೈಟ್ ಶೇಡ್ ಕ್ರಿಯೇಟ್ ಮಾಡಿದ್ದೀನಿ. ಎಗೈನ್ ಮತ್ತೆ ಸೇಮ್ ಆ ಒಂದು ಡ್ರಾಪ್ನ ತೊಗೊಂಡು ಎಗೈನ್ ವಾಟರ್ ಮಿಕ್ಸ್ ಮಾಡಿದಾಗ ನಮಗೆ ಲೈಟ್ ಶೇಡ್ ಕ್ರಿಯೇಟ್ ಆಗುತ್ತೆ. ಎಗೈನ್ ಅದಕ್ಕೆ ಒಂದು ಡ್ರಾಪ್ನ ವಾಟರ್ ಮಿಕ್ಸ್ ಮಾಡಿದಾಗ ಕಂಪ್ಲೀಟ್ ಲೈಟ್ ಶೇಡ್ ಕ್ರಿಯೇಟ್ ಆಗುತ್ತೆ. ನಾನಿಲ್ಲಿ ವೆಟ್ ಆನ್ ವೆಟ್ ಪ್ರೋಸೆಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೆಕ್ ಲೈನ್ಸ್ ಯಾವ್ದು ಬರುತ್ತೆ ಹಿಲ್ ಸ್ಟೇಷನಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ನೆಕ್ ಲೈನ್ಸ್ ಅಂತ ನೋಟ್ ಮಾಡಿಕೊಂಡು ವೆಟ್ ಆನ್ ವೆಟ್ ಪ್ರೋಸೆಸ್ನ ನಿಮ್ಮ ಒಂದು ಕ್ರಿಯೇಟಿವ್ ವೇನಲ್ಲಿ ನೀವು, ನಾನು ಪ್ರೋಸೆಸ್ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕ್ರಿಯೇಟಿವ್ ಆಗಿ ನಿಮ್ಮ ಮೈಂಡ್ ಸೆಟ್ಟಿಗೆ ಕ್ರಿಯೇಟಿವ್ ಆಗಿ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. ನಾನಿಲ್ಲಿ ಸ್ಯಾಂಪಲ್ನ ಕೊಡ್ತೀನಿ, ಅಸೈನ್ಮೆಂಟ್ ಮಾಡಬೇಕು.
ಒಂದು ಬಾಕ್ಸು ಕಂಪ್ಲೀಟ್ 6 ಲೆಂತ್ ವೈಸಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಮೊದಲು ನೀವು ಯಾವ ಕಲರ್ನ ಅಪ್ಲೈ ಮಾಡ್ತೀರೋ ಒಂದೇ ಕಲರಲ್ಲೇ ಮಾಡಿ. ಯಾಕಂದರೆ ಶೇಡ್ ಡಿಫ್ರೆಂಟಾಗಿ ಕೊಡೋದಕ್ಕೆ ಬರಬೇಕು ನಿಮಗೆ. ಲೈಟರ್ ಟು ಡಾರ್ಕರ್ ಶೇಡ್, ಡಾರ್ಕರ್ ಟು ಲೈಟರ್ ಶೇಡ್ ಟ್ರೈ ಮಾಡಬೇಕು. ಯಾವುದಾದ್ರೂ ಪ್ರೈಮರಿ ಕಲರ್ನ ತೊಗೊಳ್ಳಿ, ರೆಡ್ಡು, ಯೆಲ್ಲೋ, ಬ್ಲೂ ಮಿಕ್ಸ್ ಮಾಡ್ಕೊಂಡಾದರೂ ಮಾಡಿ, ಅಥವಾ ಒಂದೇ ಕಲರಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಈ ರೀತಿ ಒಂದೇ ಕಲರಲ್ಲಿ ಟ್ರೈ ಮಾಡಬೇಕು. ನೆಕ್ಲೈನ್ಸ್ ಇಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಫ್ಯಾಷನ್ ಬ್ಲಾಕ್ಸ್ ಏನು ಕ್ರಿಯೇಟ್ ಮಾಡಿದ್ವಿ, ನಾನು ಸ್ಟಾರ್ಟಿಂಗಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಅದನ್ನು ಬ್ಲಾಕ್ಸ್ ಕ್ರಿಯೇಟ್ ಮಾಡಿಕೊಂಡು ಜಸ್ಟ್ ನೆಕ್ಕಿಂದ ವೆಸ್ಟ್ವರೆಗೂ ಕ್ರಿಯೇಟ್ ಮಾಡಿಕೊಂಡು ನೀವು ಈ ರೀತಿ ಡ್ರಾಯಿಂಗ್ನ ಮಾಡಬೇಕು. ಡ್ರಾಯಿಂಗ್ ಆದ ನಂತರ ಫಸ್ಟು ಹೈ ನೆಕ್, ಆಲ್ಟರ್ ನೆಕ್, ಬೋಟ್ ನೆಕ್, ವಿ ನೆಕ್ ಕ್ರಿಯೇಟ್ ಮಾಡಿ. ಯಾಕಂದರೆ ಇದೇ ಫಸ್ಟ್ ಬರೋದು, ನಮ್ಮ ಒಂದು ಕಟಿಂಗಲ್ಲೂ ಕೂಡ ಇದೇ ಬರೋದು ಫಸ್ಟು. ಸೊ ಈ ರೀತಿ ಡಾರ್ಕ್ ಶೇಡನ್ನ ಔಟರ್ ಲೈನಿಗೆ ನಾರ್ಮಲ್ 0.1 ಬ್ರಷ್ನ ತೊಗೊಂಡು ಮೊದಲು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಇನ್ಸೈಡ್ ಶೇಡಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ ಡಿಫ್ರೆಂಟಾಗಿ. ಲೈಟರ್ ಟು ಡಾರ್ಕರ್ ಶೇಡ್ ಕೊಡಬೇಕು, ಡಾರ್ಕರ್ ಟು ಲೈಟರ್ ಶೇಡ್ ಕೊಡಬೇಕು. ಇದೇ ಟೆಕ್ಸ್ಚರ್ ಅಂತ ಕರಿತೀವಿ. ಶೇಡ್ ಡಿಫ್ರೆಂಟಾಗಿ ಕಾಣೋದಕ್ಕೆ ಕಲರಲ್ಲೇ ನಾವು ವಾಟರ್ ಕಲರಲ್ಲೇ ಒಂದು ಕಲರಲ್ಲೇ ತುಂಬ ಕಲರ್ನ ಕ್ರಿಯೇಟ್ ಮಾಡ್ಬೋದು. ರೆಡ್ಡಿಂದ ಪಿಂಕ್ ಶೇಡಿಗೆ ಟರ್ನ್ ಆಗುತ್ತೆ ಲೈಟ್ ಶೇಡಿಗೆ ಹೋದಾಗ, ಅಥವಾ ಇದಕ್ಕೆ ಸ್ವಲ್ಪ ನಾವು ಡಾರ್ಕ್ ಶೇಡಿಗೆ ಹೋದಾಗ ಎಕ್ಸಾಕ್ಟ್ ರೆಡ್ ಕ್ರಿಯೇಟ್ ಆಗುತ್ತೆ, ಬ್ಲಡ್ ರೆಡ್. ಅದನ್ನು ಕನ್ವರ್ಟ್ ಮಾಡ್ಕೊಳ್ತಾ ಹೋದಾಗ ಯಾವ ರೀತಿ ಕಲರ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ವೆಟ್ ಆನ್ ವೆಟ್ ಪ್ರೋಸೆಸ್ಸಲ್ಲಿ ಕಂಪ್ಲೀಟ್ ತಿಳ್ಕೊಬಹುದು ನಾವು. ಈ ರೀತಿ ನೀವು ಅಸೈನ್ಮೆಂಟ್ ಮಾಡಬೇಕು. ನಾನಿಲ್ಲಿ ಸ್ಯಾಂಪಲ್ ತೋರಿಸೋದಕ್ಕೆ ಮಾಡ್ತಾಯಿದ್ದೀನಿ. ನೀವು ಇದನ್ನು ಈ ಥರ ಮಾಡ್ತಾಯಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ನಾನು ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಕಲಿಸೋದಕ್ಕಾಗಲ್ಲ, ನಾನು ವರ್ಕ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಸ್ಟೂಡೆಂಟ್ಸು ಆಲ್ಮೋಸ್ಟ್ ಈ ರೀತಿ ಅಸೈನ್ಮೆಂಟ್ನ ಮಾಡಬೇಕು. ಅಸೈನ್ಮೆಂಟ್ ಮಾಡಬೇಕಾದ್ರೆ ನಾನು ಪ್ರತಿಯೊಂದು ಸಲನೂ ಹೇಳ್ತೀನಿ, ನಿಮ್ಮ ಅಸೈನ್ಮೆಂಟ್ ನೋಡಿದ್ರೇ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು, ಆ ರೀತಿ ಅಸೈನ್ಮೆಂಟ್ ಮಾಡಬೇಕು. ಸ್ಯಾಂಪಲ್ ಕೂಡ ನಾನು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಯಾರೂ ಇಷ್ಟೊಂದು ಕ್ಲಿಯರಾಗಿ ಆನ್ಲೈನಲ್ಲಿ ತೋರಿಸಿಲ್ಲ. ಪರ್ಸ್ನಲ್ಲಾಗಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಈ ರೀತಿ ಮಾಡಿದ್ರೇ ಒಂದು ಪ್ರೊಫೆಷನಲ್ ಲೆವೆಲಲ್ಲಿ ನೀವು ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡೋದಕ್ಕಾಗಿರ್ಬಹುದು, ಬೇರೆ ಒಂದು ವರ್ಕ್ ನೀವು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕಲ್ತಿದ್ದೀರಾ ಅಂತ ಬೇರೆಯವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ಆದಷ್ಟು ಅಸೈನ್ಮೆಂಟ್ಸ್ನ ಕ್ಲಿಯರಾಗಿ ಮಾಡಿ. ಈ ರೀತಿ ಡಾರ್ಕರ್ ಟು ಲೈಟರ್ ಶೇಡ್ ಮೊದಲು ಔಟ್ಸೈಡ್ ಔಟ್ಲೈನ್ಗಳನ್ನು ಡಾರ್ಕಾಗಿ ಕೊಟ್ಕೊಳ್ಳಿ. ಬ್ರಷಲ್ಲೇ ಟ್ರೈ ಮಾಡಬೇಕು. ಅದಾದ ನಂತರ ಇನ್ಸೈಡಲ್ಲಿ ವಾಟರ್ನ ಅಪ್ಲೈ ಮಾಡ್ಕೊಳ್ತಾ ಎಲ್ಲೂ ಲೈನ್ಸ್ ಕಾಣಿಸ್ಬಾರ್ದು. ಅಬ್ಸರ್ವ್ ಮಾಡಿ, ನಾನು ಎಲ್ಲೂ ಲೈನ್ಸ್ ಕಾಣಿಸ್ತಾ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ವಾಟರ್ ಕಲರ್ನ. ನೀವು ಇದೇ ರೀತಿಯೇ ಟ್ರೈ ಮಾಡಬೇಕು. ಫಸ್ಟ್ ಟೈಮ್ ಬರಲ್ಲ, ತಲೆ ಕೆಡಿಸ್ಕೋಬೇಡಿ, ಎಫರ್ಟ್ ಹಾಕಿ ಸ್ವಲ್ಪ. ಒಂದು ಸಲ ಅಲ್ಲ, 2 ಸಲ. ನಾನು ಇಲ್ಲಿ ಫ್ಲ್ಯಾಟ್ ಬ್ರಷಲ್ಲೇ ತೋರಿಸ್ತಿದ್ದೀನಿ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಇಲ್ಲ ಅಂತಂದರೆ ರೌಂಡ್ ಬ್ರಷಲ್ಲೇ ಕ್ಲಿಯರಾಗಿ ಮಾಡಬೇಕು. ಔಟ್ಸೈಡು ಲೈನ್ಸ್ ಹೋಗಬಾರ್ದು, ಆ ರೀತಿ ಟ್ರೈ ಮಾಡಬೇಕು. ಸೊ ನೋಡಿ, ಇಲ್ಲಿ ಡಾರ್ಕರ್ ಟು ಲೈಟರ್ ಶೇಡ್ ಕ್ರಿಯೇಟ್ ಆಗಿದೆ. ಇಲ್ಲಿ ಔಟ್ಲೈನಲ್ಲಿ ಡಾರ್ಕ್ ಶೇಡ್ ಕೊಟ್ಕೊಂಡಿದ್ದೀನಿ, ಅಂದರೆ ಸೆಕೆಂಡ್ ಕಲರ್ ಕ್ರಿಯೇಟ್ ಆಗಿರೋದನ್ನ ಸೆಕೆಂಡ್ ಬಾಕ್ಸಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಫಸ್ಟ್ ಬಾಕ್ಸು ಹ್ಯೂ ಇದೆಯಲ್ಲ, ಆ ಒಂದು ಹ್ಯೂನ ಥರ್ಡ್ ನೆಕ್ಲೈನಿಗೆ ನಾನು ಕಲರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬೋಟ್ ನೆಕ್ಕಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಮೊದಲು ವಾಟರ್ನ ಅಪ್ಲೈ ಮಾಡ್ಕೊಳ್ಳಿ. ಎಗೈನ್ ಕಲರ್ನ ಕೊಡೋದಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ತೋರಿಸ್ತಾ ಇರೋದ್ರಿಂದ ಲೈನ್ಸ್ ಯಾವುದನ್ನು ನಾನು ರಬ್ ಮಾಡಿಲ್ಲ. ಬಟ್ ನೀವು ಮಾಡಬೇಕಾದ್ರೆ ಯಾವುದು ಲೈನ್ಸ್ ಕಾಣಿಸ್ಬಾರ್ದು, ಕ್ಲಿಯರಾಗಿ ಮಾಡಬೇಕು. ಇದು ನಿಮಗೆ ಅಸೈನ್ಮೆಂಟ್ ನಾನು ಕೊಡ್ತಾ ಇರೋದು. ಫ್ಯಾಷನ್ ಇಲ್ಲಸ್ಟ್ರೇಷನಲ್ಲಿ ಫಸ್ಟ್ ಸ್ಟೆಪ್ಪು ವೆಟ್ ಆನ್ ವೆಟ್ ಪ್ರೋಸೆಸ್ಸು. ಅದಾದ ನಂತರ ನೆಕ್ಲೈನ್ಸ್ ಓದ್ಕೊಳ್ಳಿ, ಏನೇನು ನೆಕ್ಲೈನ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಕಂಪ್ಲೀಟ್ ಒಂದೇ ಶೀಟಲ್ಲಿ ಟ್ರೈ ಮಾಡಿ, ಅಥವಾ ನಿಮಗಾಗಿಲ್ಲ ಅಂತ ಹೇಳಿದ್ರೆ 2 ಶೀಟ್ಸಲ್ಲಿ ಅದನ್ನು ಇದು ಮಾಡಿಕೊಂಡು ಟ್ರೈ ಮಾಡಿ. ಯಾರು ಅಸೈನ್ಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ ರೆಗ್ಯುಲರಾಗಿ, ಅವರಿಗೆ ನಾನು ವಿತ್ ಸರ್ಟಿಫಿಕೇಟ್ ಕೋರ್ಸ್ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಆಫರ್ ಮಾಡ್ತೀನಿ. ಸೀಕ್ರೆಟಾಗಿ ರಿವೀಲ್ ಮಾಡ್ತಾಯಿದ್ದೀನಿ. ಒಂದು 10 ಜನ ಸ್ಟೂಡೆಂಟ್ಸಿಗೆ ಫ್ರೀಯಾಗಿ ಕ್ಲಾಸಸ್ಗಳನ್ನು ಆನ್ಲೈನಲ್ಲಿ ಕಂಡಕ್ಟ್ ಮಾಡ್ತೀನಿ. ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮೊ ಕ್ಲಾಸಸ್ಗಳು 6 ಮಂತ್ ಕೋರ್ಸ್ನ ನೀವು ಮಾಡ್ಬೋದು. ಅಸೈನ್ಮೆಂಟ್ ನೀಟಾಗಿ ಸಬ್ಮಿಟ್ ಮಾಡಿದ್ರೆ, ವರ್ಕ್ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಸಿನ್ಸಿಯರಾಗಿ ಅನ್ನೋರಿಗೆ ಈ ಒಂದು ಆಫರ್ನ ನಾನು ಕೊಡ್ತಾಯಿದ್ದೀನಿ.
ಇಂಟ್ರೆಸ್ಟ್ ಇರುವಂತಹವರು ನನ್ನ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನ ಪಾರ್ಟಿಸಿಪೇಟ್ ಮಾಡಿ ಏನು ಕಂಡಕ್ಟ್ ಆಗ್ತಿದೆ ರೆಗ್ಯುಲರ್ ವರ್ಕ್ ಏನಿದೆ ಅದನ್ನು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿಕೊಂಡು ಅಸೈನ್ಮೆಂಟ್ನ ನನ್ನ ಇಮೇಲ್ ಐ ಡಿಗೆ ಶೇರ್ ಮಾಡಿ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಡಾರ್ಕ್ ಕಲರಿಂದ ಎಡ್ಜಸ್ಸಲ್ಲಿ ಲೈಟ್ ಶೇಡ್ ಕೊಡ್ತಾ ಇದ್ದೀನಿ. ತುಂಬ ಲೈಟ್ ಸ್ಮೂತ್ ಎಫೆಕ್ಟ್ ಬರುತ್ತೆ. ನೀವು ರಿಯಲ್ಲಾಗಿ ಮಾಡಿದಾಗಲೇ ಅದು ನಿಮಗೆ ಗೊತ್ತಾಗೋದು. ನಾನಿಲ್ಲಿ A4 ಶೀಟಲ್ಲೇ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ, ಯಾಕೆಂದರೆ ತುಂಬ ತೆಳ್ಳಗಿರುತ್ತೆ ಅಲ್ವಾ. ಮೊದಲು ಕಲರ್ ಟೆಸ್ಟ್ ಅದರಲ್ಲಿ ಮಾಡ್ಕೊಳ್ಳಿ, ಬಟ್ ನೀವು ಟ್ರಯಲ್ ನೋಡಬೇಕಾದ್ರೆ ಡ್ರಾಯಿಂಗ್ ಶೀಟಲ್ಲೇ ಮಾಡಿ. ಇದೆಲ್ಲ ಏನಪ್ಪ ಇವರು ಬರೀ ಡ್ರಾಯಿಂಗೇ ಹೇಳ್ಕೊಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಫ್ಯಾಷನ್ ಡಿಸೈನರ್ ಅಂದರೆ ಇದೆಲ್ಲ ಫಸ್ಟ್ ಗೊತ್ತಿರಬೇಕು. ಕಟಿಂಗ್ ಸ್ಟಿಚಿಂಗ್ ಎಲ್ಲ ಲಾಸ್ಟಿಗೆ ಬರುತ್ತೆ. ಫ್ಯಾಷನ್ ಡಿಸೈನರ್ಸ್ ಯಾರೂ ಜಾಸ್ತಿ ಕಟಿಂಗ್ ಸ್ಟಿಚಿಂಗಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವರ್ಕರ್ಸ್ನ ಮೇಂಟೈನ್ ಮಾಡೋದ್ರಿಂದ ಮೊದಲು ಫ್ಯಾಷನ್ ಇಲ್ಲಸ್ಟ್ರೇಷನ್ ಆಗಿರ್ಬೋದು, ಫ್ಲ್ಯಾಟ್ ಫಿಗರ್ಸ್ ಆಗಿರಬಹುದು, ಕಂಪ್ಲೀಟು ಡಿಫ್ರೆಂಟ್ ಆಗಿರುವಂಥ ಫ್ಯಾಬ್ರಿಕ್ಸ್ನ ರೆಂಡ್ರಿಂಗ್ ಮಾಡೋದಕ್ಕಾಗಿರಬಹುದು, ಕಲರ್ ಶೇಡಿಂಗ್ನ ಕಂಡುಹಿಡಿಯೋದಕ್ಕಾಗಿರ್ಬೋದು, ಕಲರ್ ಶೇಡಿಂಗ್ ಕಾಂಟ್ರಾಸ್ಟ್ ಕೊಡೋದಕ್ಕಾಗಿರ್ಬೋದು, ಮೊದಲು ಈ ಪ್ರೋಸೆಸ್ನ ಕಲ್ತ್ಕೊಳ್ಳೇಬೇಕು ಪ್ರತಿಯೊಬ್ಬರು ಕೂಡ. ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಮೀಡಿಯಮ್ ಸೈಜ್ ರೌಂಡ್ ಬ್ರಷಲ್ಲಿ ಮಾಡಿ ನಿಮಗೆ ಕ್ಲಿಯರಾಗಿ ಶೇಡ್ ಗೊತ್ತಾಗಲಿ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ನಾನಿಲ್ಲಿ ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 4 ನೆಕ್ಲೈನ್ನ ನಾನಿಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನಿಮಗೆ ಸ್ಯಾಂಪಲ್ ತೋರಿಸೋದಕ್ಕೆ. ಏನು 6 ಬಾಕ್ಸಲ್ಲಿ ಕಲರ್ ಬಂದಿದೆ ಆ ಕಲರ್ ಶೇಡಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಲರ್ ಥೀಮ್ ಗೊತ್ತಾಗಿರಬಹುದು. ನಾವು ಡ್ರೆಸ್ಗಳಿಗೆ ಕ್ರಿಯೇಟ್ ಮಾಡಬೇಕಾದ್ರೆ ಒಂದೇ ಕಲರಲ್ಲೂ ಕೂಡ ಡಿಫ್ರೆಂಟ್ ಶೇಡ್ಸ್ನ ಕ್ರಿಯೇಟ್ ಮಾಡಿ, ಡಾರ್ಕ್ ಕಲರಲ್ಲಿ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಲೈಟ್ ಕಲರಲ್ಲಿ ಎಂಬ್ರಾಯ್ಡರೀಸ್ ಕೊಡೋದಾಗಿರಬಹುದು, ಅಥವಾ ಲೈಟ್ ಕಲರಲ್ಲಿ ಪ್ಯಾಚ್ ವರ್ಕ್ ಕೊಡೋದಾಗಿರಬಹುದು, ಏನಾದರೂ ಡಿಫ್ರೆಂಟ್ ಆಗಿರುವಂತಹ ಒಂದು ಸೆಲ್ ಹಾಟ್ಸ್ ಅಂತ ಕರಿತೀವಿ. ಅಂದರೆ ಡಿಸೈನ್ಸ್ ಆಗಿರ್ಬೋದು, ಎಂಬ್ರಾಯ್ಡರಿ ಆಗಿರ್ಬೋದು, ಸ್ಕೆಚಸ್ ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡೋದನ್ನು ಸೆಲ್ ಹಾಟ್ಸ್ ಅಂತ ಕರಿತೀವಿ. ಅದನ್ನು ನಾವು ಅಪ್ಲೈ ಮಾಡ್ಕೊಳ್ತಾ ಹೋಗಬಹುದು. ಡಿಸೈನ್ ಒಂದೇ ಕಲರಲ್ಲೂ ಕೂಡ ಡಿಸೈನರ್ಸು ತುಂಬ ಹೈಲೈಟ್ ಆಗೋ ರೀತಿ ಡ್ರೆಸ್ನ ಕ್ರಿಯೇಟ್ ಮಾಡಬಹುದು. ಈ ಒಂದೊಂದರಲ್ಲೂ ನಾನು ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದೇ ಕಲರಲ್ಲಿ ಯಾವ ರೀತಿ ಶೇಡ್ನ ಕ್ರಿಯೇಟ್ ಮಾಡೋದು ವೆಟ್ ಆನ್ ವೆಟ್ ಪ್ರೋಸೆಸ್ಸಲ್ಲಿ ಅಂತ ತಿಳ್ಕೊಂಡ್ರೆ ಕಲರ್ ಮಿಕ್ಸ್ ಕೂಡ ಮಾಡ್ಕೋಬಹುದು ನೀವು ಇದರಲ್ಲಿ. ಫಸ್ಟ್ ನೀವು ಟ್ರೈ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ಪ್ರೈಮರಿ ಕಲರಲ್ಲೇ ಟ್ರೈ ಮಾಡೋದಕ್ಕೆ ಎಫರ್ಟ್ ಹಾಕಿ. ಇದು ವಾಟರ್ ಕಲರ್ ಶೀಟ್ಸ್. ಇದರಲ್ಲಿ ಎಫೆಕ್ಟ್ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಸೈನ್ಮೆಂಟು 2 ಅಸೈನ್ಮೆಂಟ್ಸ್ ಕೊಡ್ತಾ ಇದ್ದೀನಿ ನಾನಿವತ್ತು. ವೆಟ್ ಆನ್ ವೆಟ್ ಪ್ರೋಸೆಸ್ಸಲ್ಲಿ 6 ಬಾಕ್ಸಸ್ನ ಡ್ರಾಯಿಂಗ್ ಮಾಡಿಕೊಂಡು ಈ ರೀತಿ ಬಾಕ್ಸಲ್ಲಿ ಒಂದು ಅಸೈನ್ಮೆಂಟ್ ಸೆಂಡ್ ಮಾಡಬೇಕು. ಅದಾದ ನಂತರ ನೆಕ್ ಲೈನ್ಸ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಕಲರ್ ಫಿಲ್ ಮಾಡಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ ಅಸೈನ್ಮೆಂಟ್ ಶೇರ್ ಮಾಡೋದಕ್ಕೆ ಹೇಳಿದ್ದೆ. ನನ್ನ ಒಬ್ಬ ಸ್ಟೂಡೆಂಟ್ ಅಂತೂ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಸುಮಿತ್ರಾ ಗೌಡ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸುಮಿತ್ರಾ ಅವರೇ. ಅಂದರೆ ಪರ್ಟಿಕ್ಯುಲರ್ ಆಗಿ ಏನೇನು ಅಸೈನ್ಮೆಂಟ್ ಕೊಟ್ಟಿದ್ದೆ ಕಂಪ್ಲೀಟ್ ಕಳಿಸಿದ್ದಾರೆ. ಸ್ವಲ್ಪ ಅಂದರೆ ಫಿನಿಶಿಂಗ್ ಪ್ರಾಬ್ಲಮ್ ಇದೆ, ಬಟ್ ತೊಂದರೆ ಇಲ್ಲ. ತುಂಬ ಗುಡ್ ಎಫರ್ಟ್ ಹಾಕ್ತಾ ಇದ್ದೀರಾ. ಫ್ಯಾಷನ್ ಫಿಗರ್ಸ್ ಆಗಿರ್ಬೋದು, ಸ್ಟಿಕ್ ಫಿಗರ್ಸ್ ಆಗಿರ್ಬೋದು, ಅದು ಮೇಯ್ನು ಅದರಲ್ಲಿ ತುಂಬ ಕಾನ್ಸಂಟ್ರೇಷನ್ ನೀಟಾಗಿ ಮಾಡಿದ್ದೀರಾ. ತುಂಬ ಫಿನಿಶಿಂಗ್ ನೀಟಾಗಿದೆ ಅದರಲ್ಲೆಲ್ಲ. ಫ್ಲ್ಯಾಶ್ ಫಿಗರ್ ಏನು ಹೇಳ್ಕೊಟ್ಟಿದ್ದೆ ನಿಮಗೆ ಸ್ಟೆಡ್ಲರ್ಸ್ ಯೂಸ್ ಮಾಡಿ ಅದರಲ್ಲಿ ಕಲರ್ ಎಫೆಕ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವರು ಸ್ಟೂಡೆಂಟ್ ನೋಡಿ ಹೇಗೆ ವರ್ಕ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಬೇರೆಯವರೆಲ್ಲ ಯಾರ್ಯಾರು ಅಟೆಂಡ್ ಮಾಡ್ತಿದ್ದೀರಾ ಅಸೈನ್ಮೆಂಟ್ಸ್ನ ಮೇಲ್ ಐ ಡಿಗೆ ಶೇರ್ ಮಾಡಿ. ನೆಕ್ಸ್ಟ್ 6 ಮಂತ್ ಕೋರ್ಸ್ನ ಆಫರ್ ಮಾಡ್ತಾ ಇದ್ದೀನಿ 3 ಮಂತ್ಸ್ ಆಗಿದ ತಕ್ಷಣ. ಯಾರಿಗೆಲ್ಲ ಫ್ರೀಯಾಗಿ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೀಯಾಗಿ ಫ್ಯಾಷನ್ ಡಿಸೈನಿಂಗ್ ಯಾರೂ ಹೇಳ್ಕೊಡಲ್ಲ, ನಾವು ಲಕ್ಷಗಟ್ಟಲೆ ಕೊಟ್ಟು ಕಲ್ತಿದ್ದೀವಿ. ಆಫರ್ ಮಾಡ್ತಿದ್ದೀನಿ ಅಂದರೆ ಏನೋ ಒಂದು ಇಂಟೆನ್ಷನಿಂದ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ.